ಹಾಯ್ ಫ್ರೆಂಡ್ಸ್, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇನಿಂದ ಒಂದು ನೋಟಿಫಿಕೇಷನ್ ಹೊರಡಿಸಿದ್ದಾರೆ. ನೀವು ಇಲ್ಲಿ ನೋಡಬಹುದು, ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ವಿವಿಧ ಜಿಲ್ಲೆಗಳಲ್ಲಿನ ಕಲ್ಯಾಣ ಕರ್ನಾಟಕದ ವೃಂದದಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತಾಧಿಕಾರಿ ನೇರ ನೇಮಕಾತಿ ಹುದ್ದೆಗಳನ್ನು ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ದಿನಾಂಕ 10/7/2026 ಅಧಿಸೂಚನೆಯನ್ನು ಹೊರಡಿಸಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿ ಸದರಿ ಹುದ್ದೆಗಳಿಗೆ ದಿನಾಂಕ 30/7/2026 ಅರ್ಜಿ ಸಲ್ಲಿಸಲು ಮತ್ತು ದಿನಾಂಕ 31/7/2026 ಶುಲ್ಕ ಪಾವತಿಸಲು ಅವಕಾಶ ನೀಡಲಾಗಿತ್ತು. ಮುಂದುವರಿದ ದಿನಾಂಕ 29/7/2026 ಪ್ರಕಟಣೆ ಹೊರಡಿಸಿ ದಿನಾಂಕ 7/8/2026 ದಿನಾಂಕ ವಿಸ್ತರಿಸಿ ಅರ್ಜಿ ಸಲ್ಲಿಸಲು ಕಾಲಾವಕಾಶ ನೀಡಲಾಗಿತ್ತು. ಅಂದರೆ ನಿಮಗೆ 30ನೇ ತಾರೀಕುವರೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಇತ್ತು. ಎಕ್ಸ್ಟೆಂಡ್ ಮಾಡಿ ನಿಮಗೆ ಆಗಸ್ಟ್ 7ನೇ ತಾರೀಕುವರೆಗೆ ಅವಕಾಶ ಮಾಡಿಕೊಡಲಾಗಿತ್ತು. ಮತ್ತೆ ದಿನಾಂಕ ವಿಸ್ತರಣೆ ಮಾಡಿ 20/8/2026 ಮತ್ತೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆನ್ಲೈನ್ ಮೂಲಕ ಶುಲ್ಕ ಪಾವತಿಸಲು ದಿನಾಂಕ 21/8/2026 ಆಗಿದೆ. ಉಳಿದಂತೆ ದಿನಾಂಕ 10/7/2026 ಅಧಿಸೂಚನೆಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಫ್ರೆಂಡ್ಸ್, ಅವರು ಇವತ್ತು ಹೊರಡಿಸಿದ ನೋಟಿಫಿಕೇಷನಲ್ಲಿ ಆಲ್ರೆಡಿ ಹೇಳಿದ್ದಾರೆ, ಯಾವುದೇ ಅಧಿಸೂಚನೆಯಲ್ಲಿ ಚೇಂಜಸ್ ಇಲ್ಲ, ಓನ್ಲಿ ಡೇಟ್ ಅಷ್ಟೇ ನಾವು ಎಕ್ಸ್ಟೆಂಡ್ ಮಾಡಿದ್ದೇವೆ ಅಂತ. ಮೊದಲು ಹೊರಡಿಸಿದ್ದ ಜುಲೈ 10ನೇ ತಾರೀಕಿಗೆ ಹೊರಡಿಸಿದ ನೋಟಿಫಿಕೇಷನ್ ಉಳಿಕೆ ಮೂಲವೃಂದ ಮತ್ತು ಕಲ್ಯಾಣ ಕರ್ನಾಟಕ ಎರಡು ನೋಟಿಫಿಕೇಷನ್ ಕೂಡ ಸೇಮ್ ಇರುತ್ತದೆ. ಯಾವುದೇ ರೀತಿಯಿಂದ ಬದಲಾವಣೆ ಇಲ್ಲ ಅಂತ. ಪರೀಕ್ಷೆಯಲ್ಲಿ ಕೂಡ ಅವರು ಯಾವುದೇ ಚೇಂಜಸ್ ಮಾಡುವ ಬಗ್ಗೆ ಮಾಹಿತಿಯನ್ನು ಇವತ್ತಿನ ನೋಟಿಫಿಕೇಷನಲ್ಲಿ ತಿಳಿಸಿಲ್ಲ. ಪರೀಕ್ಷೆ ದಿನಾಂಕ ಕೂಡ ಅವರು ಆಲ್ರೆಡಿ ಜುಲೈ 10ನೇ ತಾರೀಕಿಗೆ ಹೊರಡಿಸಿದ ನೋಟಿಫಿಕೇಷನಲ್ಲಿ ತಿಳಿಸಿದರು. ನೋಡಿ, ಪರೀಕ್ಷೆಯ ದಿನಾಂಕ ನಿಮಗೆ ಗೊತ್ತಿದೆ. ಕನ್ನಡ ಭಾಷಾ ಪರೀಕ್ಷೆ ಯಾವಾಗ ಅಂತ ಅವರು ಪರೀಕ್ಷೆ ದಿನಾಂಕವನ್ನು ನಂತರ ತಿಳಿಸಲಾಗುವುದು ಅಂತ ನೋಟಿಫಿಕೇಷನಲ್ಲಿ ತಿಳಿಸಿದ್ದಾರೆ. ಪತ್ರಿಕೆ 1 ಮತ್ತು ಪತ್ರಿಕೆ 2 ಅಕ್ಟೋಬರ್ 4ನೇ ತಾರೀಕಿಗೆ ನಡೆಸಲಾಗುವುದು ಅಂತ ಇಲ್ಲಿ ಆಲ್ರೆಡಿ ತಿಳಿಸಿದ್ದಾರೆ. ಸೊ ನೋಡಿ, ಪತ್ರಿಕೆ 1 10:30ರಿಂದ 12:30, ಪತ್ರಿಕೆ 2 4 ಅದೇ ದಿನ ಮಧ್ಯಾಹ್ನ 2:30ರಿಂದ 4:30 ಅಕ್ಟೋಬರ್ 4ನೇ ತಾರೀಕಿಗೆ ನಡೆಸಲಾಗುವುದು. ಫ್ರೆಂಡ್ಸ್, 20ನೇ ತಾರೀಕುವರೆಗೆ ನಿಮಗೆ ಅವಕಾಶ ಇದೆ. ಯಾರು ಗ್ರಾಮ ಆಡಳಿತಾಧಿಕಾರಿಗಳಿಗೆ ಇನ್ನೂ ಅರ್ಜಿ ಸಲ್ಲಿಸಿಲ್ಲ ಅಥವಾ ಏನಾದರೂ ಎರರ್ ಬಂದರೆ ನೀವು ಅರ್ಜಿ ಸಲ್ಲಿಸಲು ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಬಟ್ ಯಾವುದೇ ರೀತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಯ ಡೇಟ್ ಚೇಂಜ್ ಮಾಡಿಲ್ಲ. ಯಾವಾಗ ಅವರು ಮೊದಲ ಸ್ಟಾರ್ಟಿಂಗ್ ನೋಟಿಫಿಕೇಷನಲ್ಲಿ ಅಕ್ಟೋಬರ್ 4ನೇ ತಾರೀಕಿಗೆ ತಿಳಿಸಿದರು, ಅದೇ ಡೇಟಿನಲ್ಲಿ ಅವರು ಎಕ್ಸಾಮ್ ಮಾಡಲಾಗುವುದು ಅಂತ ಆಲ್ರೆಡಿ ಅಧಿಸೂಚನೆಯಲ್ಲಿ ತಿಳಿಸಿದ್ದಾರೆ. ಬಟ್ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಯ ಡೇಟ್ ಅವರು ಇನ್ನೂ ಕೂಡ ಹಾಕಿಲ್ಲ. ಯಾರು ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಓದಿದ್ದೀರಿ ಅಂಥವರಿಗೆ ಮತ್ತೆ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಬರೆಯುವ ಅವಶ್ಯಕತೆ ಇಲ್ಲ. ಯಾವುದೇ ರೀತಿಯಿಂದ ನೀವು ಕನ್ಫ್ಯೂಷನ್ ಆಗಬೇಡಿ. ಯಾಕಂದರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ತುಂಬ ಜನರು ಪ್ರಾಬ್ಲಮ್ ಆಗಿದೆ ಆಪ್ಷನ್ ಸರಿಯಾಗಿ. ಸಲುವಾಗಿ ನೀವು ಅಪ್ಲಿಕೇಶನ್ ಹಾಕುವಾಗ ಸರಿ ಮಾಡಿ ನೀವು ಅದಕ್ಕೆ ಟಿಕ್ ಮಾರ್ಕ್ ಹಾಕಿ. ಇಲ್ಲದಿದ್ದರೆ ನಿಮಗೆ ನೆಕ್ಸ್ಟ್ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಯ ಸಮಯದಲ್ಲಿ ಹಾಲ್ ಟಿಕೆಟ್ ನಿಮಗೆ ಡೌನ್ಲೋಡ್ ಮಾಡಲು ಮತ್ತೆ ನಿಮಗೆ ಪ್ರಾಬ್ಲಮ್ ಫೇಸ್ ಆಗುತ್ತದೆ. ಸೊ ಅದರ ಸಲುವಾಗಿ ನೀವು ಆ ಒಂದು ಆಪ್ಷನ್ ಸರಿಯಾಗಿ ನೀವು ತುಂಬಿ ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ನೀವು ಓದಿದರೆ ಎಸ್ ಅಂತ ಹಾಕಿ ಅಥವಾ ನೋ ಅಂತ ಹಾಕಿ. ಅಥವಾ ಆಲ್ರೆಡಿ ನೀವು ಎಕ್ಸಾಮ್ ಬರೆದಿದ್ದರೂ ಕೂಡ ನೀವು ಮತ್ತೆ ಬರೆಯುವ ಅವಶ್ಯಕತೆ ಇಲ್ಲ. ಬಿಫೋರ್ ಅಕ್ಟೋಬರ್ 4ನೇ ತಾರೀಕಿನ ಮೊದಲೇ ಅವರು ನಿಮಗೆ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಡುತ್ತಾರೆ. ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆ ಅಕ್ಟೋಬರ್ 4ನೇ ತಾರೀಕಿಗೆ ಅವರು ನಡೆಸುತ್ತಾರೆ. ಯಾವುದೇ ರೀತಿಯಿಂದ ಸದ್ಯದಲ್ಲಿ ಈಗ ಅವರು ಯಾವುದೇ ರೀತಿಯಿಂದ ಚೇಂಜಸ್ ಮಾಡಿಲ್ಲ. ಏನಾದರೂ ನಿಮಗೆ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಯಾರು
ಇನ್ನೂ ಕೂಡ ಅಪ್ಲಿಕೇಶನ್ ಹಾಕಿಲ್ಲ, ನೀವು ಈ ಒಂದು ನೋಟಿಫಿಕೇಷನ್ ನೀವು ನೋಡಬಹುದು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಸಂಪೂರ್ಣ ಮಾಹಿತಿ ಯಾವುದು 10ನೇ ತಾರೀಕಿಗೆ, ಜುಲೈ 10ನೇ ತಾರೀಕಿಗೆ ಹೊರಡಿಸಿದ ನೋಟಿಫಿಕೇಷನಲ್ಲಿ ಸಂಪೂರ್ಣ ಮಾಹಿತಿ ಆಲ್ರೆಡಿ ನೀಡಿದ್ದಾರೆ. ಇದಕ್ಕೆ PUC ಸೆಕೆಂಡ್ ಇಯರ್ ಆದವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ನೀವು ಸಲ್ಲಿಸಬಹುದು ಫ್ರೆಂಡ್ಸ್.